ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಟಿ.ಒ.ಸಿ ಮಾಡೆಲ್ ಕ್ವೆಶ್ಚನ್ ಪೇಪರ್‌ನ ಸೆಕೆಂಡ್ ಕ್ವೆಶ್ಚನ್ ನೋಡೋಣ. ಅಂದ್ರೆ 1 ಬಿ ಅನ್ಕೋಬಹುದು. ಸೊ ಈಗ 1 ಬಿ ನ ಕ್ವೆಶ್ಚನ್ ಏನಪ್ಪಾ ಅಂತಂದ್ರೆ ಡ್ರಾ ಎ ಡಿ.ಎಫ್.ಎ ಟು ಅಕ್ಸೆಪ್ಟ್ ಡೆಸಿಮಲ್ ಸ್ಟ್ರಿಂಗ್ಸ್ ಡಿವಿಸಿಬಲ್ ಬೈ 3 ಅಂತ ಕೇಳಿದ್ದಾರೆ. ಸೊ ಹೇಗಪ್ಪ ಸಾಲ್ವ್ ಮಾಡೋದು ಅಂತೇಳಿ ಈಗ ಡಿಸ್ಕಸ್ ಮಾಡೋಣ. ಮೊದಲದಾಗಿ ನೀವು ಕ್ವೆಶ್ಚನ್ ಚೆಕ್ ಮಾಡಬೇಕಾದ್ರೆ ಚೆಕ್ ಮಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಇಲ್ಲಿ ಡೆಸಿಮಲ್ ಇದೆ ಇಲ್ವಾ, ಬೈನರಿ ಇದೆ. ಡೆಸಿಮಲ್ ಇದೆ ಇಲ್ಲ ಬೈನರಿ ಇದೆ ಅಂತೇಳಿ ಮೊದಲು ಚೆಕ್ ಮಾಡ್ಬೇಕು. ಡೆಸಿಮಲ್ ಇದ್ರೆ ನಾವು ರೇಡಿಯಸ್ನ ಅಪ್ ಟು 10 ತನಕ ತಗೊಂಡು ಹೋಗ್ಬೇಕು. ಅಕಸ್ಮಾತ್ ಬೈನರಿ ಇತ್ತಪ್ಪ ಅಂದ್ರೆ ರೇಡಿಯಸ್ನ 2 ವರೆಗೂ ತಗೊಂಡು ಹೋಗ್ಬೇಕು. ಸೊ ನಮ್ಗೆ ಇಲ್ಲಿ ಡೆಸಿಮಲ್ ಅಂತ ಕೇಳಿದ್ದಾರೆ. ಸೊ 0 to 9 ಅಂದ್ರೆ 10. ಫಸ್ಟ್ ಸ್ಟೆಪ್ 1 ಬಂದ್ಬಿಟ್ಟು ರೇಡಿಯಸ್ನ ಬರ್ಕೋಬೇಕು. ಡಿ ಈಕ್ವಲ್ ಟು 0 to 9 ಅಂತೇಳಿ. ನೆಕ್ಸ್ಟ್ ಇದರಲ್ಲಿ ನಾವು ಅವ್ರು ಏನ್ ಕೇಳಿದರೆ ಡಿವಿಸಿಬಲ್ ಬೈ 3 ಅಂದ್ರೆ ನಾವು ಇದನ್ನ ಡಿವೈಸರ್ ಆಗಿ ತಗೋಬೇಕು. ಡಿವೈಸರ್ ಆಫ್ ಕೆ ಇಸ್ ಈಕ್ವಲ್ ಟು 3. ನೆಕ್ಸ್ಟ್ ಸ್ಟೆಪ್ 2 ಬಂದ್ಬಿಟ್ಟು ಪಾಸಿಬಲ್ ರಿಮೈಂಡರ್ ಯಾವ್ಯಾವ ಸಿಗ್ಬೋದಪ್ಪ ಅಂತೇಳಿ ಚೆಕ್ ಮಾಡ್ಬೇಕು. ಸ್ಟೆಪ್ 2 ನಲ್ಲಿ ಪಾಸಿಬಲ್ ರಿಮೈಂಡರ್ ಹೇಗಪ್ಪ ಚೆಕ್ ಮಾಡೋದು ಅಂತಂದ್ರೆ ಎಲ್ಲ ಟೋಟಲ್ ನಂಬರ್ಸ್, ಈ ಟೋಟಲ್ ನಂಬರ್ಸ್ ಡಿವೈಡೆಡ್ ಬೈ 3 ಮಾಡಬೇಕು. ಅದೇ ಮಾಡ್ಯುಲಸ್ ಅಂದ್ರೆ ಇರುವಂತ ನಂಬರ್ ಡಿವೈಡೆಡ್ ಬೈ ಕೊಟ್ಟಿರೋ ಡಿವೈಸರ್. ಸೊ 0/3 ಇವೆಲ್ಲ ಮಾಡಿದ್ರೆ ಇವೆಲ್ಲ ನಾವು ವ್ಯಾಲ್ಯೂಸ್ ನಮಗೆ ಸಿಗುತ್ತೆ. ಸೊ ನಮಗೆ ಪಾಸಿಬಲ್ ರಿಮೈಂಡರ್ಸ್ ಯಾವಪ್ಪ ಅಂದ್ರೆ 1 ಆಗಿರ್ಬೋದು, 0 ಆಗಿರ್ಬೋದು, 2 ಮತ್ತೆ 3 ಸಿಕ್ಕಿಲ್ಲ, 4 ಸಿಕ್ಕಿಲ್ಲ, ಯಾವುದು ಸಿಕ್ಕಿಲ್ಲ. ಪಾಸಿಬಲ್ ರಿಮೈಂಡರ್ ಸಿಕ್ಕಿದ್ದು 0, 1, 2 ಅಷ್ಟೇ. ಸೊ 0, 1, 2 ಯಾವ್ದ್ಯಾವ್ದು ನಂಬರ್ಸ್ಗೆ ಗ್ರೂಪ್ ಆಗಿದೆ ಅಂದ್ರೆ ಯಾವ್ಯಾವ ನಂಬರ್ಸ್ಗೆ ಇದಾಗಿದೆ ರಿಮೈಂಡರ್ ಆಗಿದೆ ಅಂತೇಳಿ ಒಂದು ಗ್ರೂಪ್ ಮಾಡಬೇಕು. 0369ಗೆ ನಾವು 00369ಗೆ ನಾವು ಈ ಗ್ರೂಪ್ಗೆ 0 ರಿಮೈಂಡರ್ ಸಿಕ್ಕಿದೆ. 147 ಗ್ರೂಪ್ಗೆ 1 ರಿಮೈಂಡರ್ ಸಿಕ್ಕಿದೆ. 258 ಗ್ರೂಪ್ಗೆ 2 ರಿಮೈಂಡರ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಸ್ಟೆಪ್ 3 ನೋಡೋಣ ಹೇಗಪ್ಪ ಅಂತೇಳಿ. ಸ್ಟೆಪ್ 3 ಬಂದ್ಬಿಟ್ಟು ನಾವು ಟೇಬಲ್ನ ಫಾರ್ಮ್ ಮಾಡಬೇಕು. ಅದರಲ್ಲಿ ಹೆಡ್ಡಿಂಗ್ಸ್ ನಲ್ಲಿ ರಿಮೈಂಡರ್ ಡಿ ಮತ್ತೆ ಆರ್ ಇಂಟು ಐ ಪ್ಲಸ್ ಡಿ ಇಂಟು ಮಾಡ್ ಕೆ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಡೆಲ್ಟಾ ಆಫ್ ಕ್ಯೂ ಆಫ್ ಐ ಕಾಮ ಡಿ ಇಸ್ ಈಕ್ವಲ್ ಟು ಕ್ಯೂ ಆಫ್ ಜೆ. ಇದು ನಮ್ಮ ಹೆಡ್ಡಿಂಗ್ಸು. ಅಂದ್ರೆ 1, 2, 3, 4 ಟೋಟಲ್ 4 ಹೆಡ್ಡಿಂಗ್ಸು. ಇದನ್ನ ಹೇಗಪ್ಪ ಸಬ್ಸ್ಟಿಟ್ಯೂಟ್ ಮಾಡೋದು ಅಂತಂದ್ರೆ ನೋಡೋಣ. ಮೊದಲು ನಮ್ಗೆ ಇಲ್ಲಿ ಎಷ್ಟು ಸಿಕ್ಕಿದೆ ರಿಮೈಂಡರ್ಸ್ ಐ ಈಕ್ವಲ್ ಟು 0, 1, 2 ಸಿಕ್ಕಿದೆ. ಸೊ ಅದಕ್ಕೆ ನಾವು ಈ 3ನ ರಿಮೈಂಡರ್ಸ್ನ ಐ ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಡಿ ಅಂದ್ರೆ ಗ್ರೂಪ್ ಅಂಡರ್ ಡಿ ಎಷ್ಟಿದೆ ಡೆಲ್ಟಾ ಇಲ್ಲಿದೆ, ಡೆಲ್ಟಾ 0, 1, 2 ಇದೆ. ಸೊ ಅದಕ್ಕೆ ನಾವು ಐ ಈಕ್ವಲ್ ಟು 0 ಕನ್ಸಿಡರ್ ಮಾಡಿದ್ಮೇಲೆ ಅದನ್ನ ಡೆಲ್ಟಾ ಈಕ್ವಲ್ ಟು 0, 1, 2 ಪ್ರತಿಯೊಂದಕ್ಕೂ 0, 1, 2 ಅಂತಾನೆ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಫಾರ್ಮುಲಾ ಪ್ರಕಾರ ನಾವು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಗ ಆರ್ ಇಲ್ಲಿ ನಮ್ಗೆ ಆರ್ ಎಷ್ಟಿದೆ 0ಲಿಂದ 9 ತನಕ ಇದೆ. ಅಂದ್ರೆ 0ಲಿಂದ 9 ತನಕ ಅಂದ್ರೆ ಟೋಟಲ್ ಎಷ್ಟಾಗುತ್ತೆ ರೇಡಿಯಕ್ಸ್ 10 ಆಗುತ್ತೆ. ಸೊ ಆರ್ ಈಕ್ವಲ್ ಟು 10 ಅಂತ ಹೇಳಿ ಕನ್ಸಿಡರ್ ಮಾಡ್ರಿ. ಐ ಈಕ್ವಲ್ ಟು ಏನಿದೆ 0 ಇದೆ. ಸೊ ಪ್ಲಸ್ ಡಿ ಈಕ್ವಲ್ ಟು 0 ಇಂಟು ಮಾಡ್ ಆಫ್ ಕೆ ಅಂದ್ರೆ ಏನು ಅಂದ್ರೆ ಡಿವೈಸರ್ ಏನ್ ಕೊಟ್ಟಿದ್ದಾರೆ 3 ಕೊಟ್ಟಿದ್ದಾರೆ. ಸೊ ಅಪ್ಲೈ ಮಾಡಿದ್ರೆ ನಮಗೆ 0 ಬರುತ್ತೆ ಆನ್ಸರ್. ಇದೇ ತರ ಐ ವ್ಯಾಲ್ಯೂನ 0, ಐ ವ್ಯಾಲ್ಯೂ ಏನಿದೆ ಅದೆಲ್ಲ ಆಸ್ ಇಟ್ ಇಸ್ ಆಗೇ ಬರುತ್ತೆ. ಇಲ್ಲಿ ನಮಗೆ ಚೇಂಜ್ ಆಗೋದು ಏನಪ್ಪಾ ಅಂದ್ರೆ ಡಿ ವ್ಯಾಲ್ಯೂ ಅಷ್ಟೇ. ಸೊ ಡಿ ವ್ಯಾಲ್ಯೂನ ಚೇಂಜ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಈ ತರ ವ್ಯಾಲ್ಯೂ ಸಿಗುತ್ತೆ. ಸೊ ಎಲ್ಲದರಲ್ಲೂ ಇದೇ ತರ ಮಾಡಬೇಕು. ಐ ವ್ಯಾಲ್ಯೂ ಚೇಂಜ್ ಆಗುತ್ತೆ, ಡಿ ವ್ಯಾಲ್ಯೂ ಚೇಂಜ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಇದನ್ನ ಹೇಗಪ್ಪ ಇಂಪ್ಲಿಮೆಂಟ್ ಮಾಡೋದಂತಂದ್ರೆ ನೋಡಿ ಹೇಳ್ತೀನಿ. ಇಲ್ಲಿ ನೋಡ್ಬೋದು ನೀವು ಡೆಲ್ಟಾ ಆಫ್ ಆಸ್ ಇಟ್ ಇಸ್ ಹಂಗೆ ಹಚ್ಕೊಳ್ಳಿ. ಐ ವ್ಯಾಲ್ಯೂ ಏನಿದೆ 0 ಇದೆ. ಸೊ ಐ ವ್ಯಾಲ್ಯೂ 0 ಹಾಕೊಂಡ್ವಿ. ಡಿ ವ್ಯಾಲ್ಯೂ ಏನಿದೆ ಫಸ್ಟ್ ಲೈನ್ ಅಲ್ಲಿ 0 ಇದೆ. ಸೊ ಡಿ ವ್ಯಾಲ್ಯೂ 0 ಹಾಕೊಂಡ್ವಿ. ಸೊ ಜೆ ವ್ಯಾಲ್ಯೂ ಏನಿದೆ ಸಿಕ್ಕಂತ ವ್ಯಾಲ್ಯೂ ನಮ್ಗೆ ಏನಾಗುತ್ತೆ ಜೆ ಆಗುತ್ತೆ. ಇಲ್ಲಿ ನೋಡಿರ್ಬೋದು ನೀವು. ಸೊ ಜೆ ಅಲ್ಲಿ ಜೆ ವ್ಯಾಲ್ಯೂನ ಹಾಕ್ಬಿಡಿ ಅಷ್ಟೇ. ಸೇಮ್ ಆಸ್ ಇಟ್ ಇಸ್ ಯಾವ ತರ ಮಾಡಿದ್ವು ಅದೇ ತರ ಇಲ್ಲಿ ನೋಡ್ಬೋದು ನೀವು. ಐ ವ್ಯಾಲ್ಯೂ ಏನಿದೆ 0 ಇದೆ, 0 ಹಾಕಿ. ಡಿ ವ್ಯಾಲ್ಯೂ ಏನಿದೆ 1 ಇದೆ. ಸೊ 1 ಹಾಕಿ. ನೆಕ್ಸ್ಟ್ ಅದೇ ತರ ಇಲ್ಲಿ ನೋಡ್ಬೋದು ನೀವು ಐ ವ್ಯಾಲ್ಯೂ ಏನಿದೆ ಐ ವ್ಯಾಲ್ಯೂ 0 ಇದೆ. ಸೊ 0 ಹಾಕಿ. ನೆಕ್ಸ್ಟ್ ಡಿ ವ್ಯಾಲ್ಯೂ ಏನು ಸಿಕ್ಕಿದೆ 2 ಸಿಕ್ಕಿದೆ, 2 ಹಾಕಿ. ಸಾರಿ 2 ವ್ಯಾಲ್ಯೂ ಏನಿದೆ ಇಲ್ಲಿ ಡಿ ವ್ಯಾಲ್ಯೂ ಏನಿದೆ 2 ಇದೆ, 2 ಹಾಕಿ. ಜೆ ವ್ಯಾಲ್ಯೂ ಏನು ಸಿಕ್ಕಿದೆ 2 ಸಿಕ್ಕಿದೆ, ಅದಕ್ಕೆ 2ನ ಹಾಕಿ. ಇದೇ ತರ ಎಲ್ಲ ಸ್ಟೆಪ್ಸ್ಗೆ ನೀವು ಮಾಡಿದ್ರೆ ಇದಕ್ಕೆ ಆನ್ಸರ್ ಮುಗಿತು. ನೆಕ್ಸ್ಟ್ ಆ ಡಾಟಾನ ಇಟ್ಕೊಂಡು ಹೇಗಪ್ಪ ಇದನ್ನ ಡ್ರಾಯಿಂಗ್ನ ಕ್ರಿಯೇಟ್ ಮಾಡೋಂತೇಳಿ ಈಗ ನೋಡೋಣ. ಇಲ್ಲಿ ನೋಡ್ಬೋದು ನೀವು ಹೇಗಪ್ಪ ಇದನ್ನ ಕನ್ಸ್ಟ್ರಕ್ಟ್ ಮಾಡೋದು ಅಂತಂದ್ರೆ ಮೊದಲು ಕ್ಯೂ ನಾಟ್ ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಟ್ ಅಂತೇಳಿ ಕನ್ಸಿಡರ್ ಮಾಡ್ರಿ. ಹಾಗೆ ಇದನ್ನೇ ಫೈನಲ್ ಸ್ಟೇಟ್ ನ ಅಂತೇಳಿ ಕನ್ಸಿಡರ್. ಯಾಕಪ್ಪ ಫೈನಲ್ ಸ್ಟೇಟ್ ಅಂತಂದ್ರೆ ರಿಮೈಂಡರ್ ನಮ್ಗೆ ಏನ್ ಬೇಕು 0 ಬೇಕು. ಸೊ ರಿಮೈಂಡರ್ ನಮ್ಗೆ 0 ಬೇಕಾಗಿದ್ದಕ್ಕೆ ಇದೇ ಸ್ಟಾರ್ಟಿಂಗ್ ಸ್ಟೇಟ್ ಮತ್ತೆ ಫೈನಲ್ ಸ್ಟೇಟ್. ಈಗ
ಇಲ್ಲಿ ನೋಡ್ಬೋದು ನೀವು ಕ್ಯೂ ನಾಟ್ ಅಂದರೆ Q0 0 ಈಕ್ವಲ್ ಟು ಏನಾಗುತ್ತೆ ಕ್ಯೂ ನಾಟ್ ಆಗುತ್ತೆ. ಸೊ Q0 ಇಂದ ಸೆಲ್ಫ್ ಲೂಪ್ 0 ಈಕ್ವಲ್ ಟು ಏನಾಗುತ್ತೆ ಕ್ಯೂ ನಾಟ್ ಆಗುತ್ತೆ. ಸೊ ಇದು ನಾವು ಮಾಡಿದ್ವಿ. ನೆಕ್ಸ್ಟ್ Q0 ಇಂದ 1 ಈಕ್ವಲ್ ಟು ಏನಾಗುತ್ತೆ Q1 ಆಗುತ್ತೆ ಇನ್ಪುಟ್ 1ಲಿಂದ. ಸೊ Q0 ಲಿಂದ ಇನ್ಪುಟ್ 1 ಈಕ್ವಲ್ ಟು Q1 ಆಗುತ್ತೆ. ಸೊ ಇದೊಂದು ಕನ್ಸಿಡರ್ ಆಯಿತು. ನೆಕ್ಸ್ಟ್ Q0 2ಲಿಂದ Q2 ಆಗುತ್ತೆ. Q0 2ಲಿಂದ ಇಲ್ಲಿಂದ Q0 2ಲಿಂದ Q2 ಆಗುತ್ತೆ. ಸೊ ಇದಾಯಿತು. ನೆಕ್ಸ್ಟ್ Q1 ಆಫ್ 0 ಈಕ್ವಲ್ ಟು Q1 ಇಲ್ಲಿದೆ ನೋಡಿ. Q1 ಇಂದ 0 ತಗೊಂಡ್ರೆ ಏನಾಗುತ್ತೆ ನಮಗೆ Q1 ಆಗುತ್ತೆ. ಸೊ ಅದೇ ಇಲ್ಲಿದೆ. ನೆಕ್ಸ್ಟ್ Q1 ಆಫ್ 1 ಈಕ್ವಲ್ ಟು Q2. Q1 ಆಫ್ ಇದೆಯಲ್ಲ ಈ Q1 ಆಫ್ 1 ಈಕ್ವಲ್ ಟು ಏನಾಗುತ್ತೆ Q2 ಆಗುತ್ತೆ. ಸೊ ಅದನ್ನೇ ನಾವು ಕನ್ಸಿಡರ್ ಮಾಡಿದ್ವು. ಇದೇ ಥರ ಎಲ್ಲವನ್ನು ಮಾಡಬೇಕು. ಇದೇನಪ್ಪ ಎಕ್ಸ್ಟ್ರಾ ಲೆಟರ್ಸ್ ಅಂತೇಳಿ ಈಗ ಹೇಳ್ತೀನಿ ನೋಡಿ. ಇಲ್ಲಿ ನೋಡಿರ್ಬೋದು ನೀವು 0ಕ್ಕೆ ಯಾವ್ಯಾವ ವ್ಯಾಲ್ಯೂಸ್ ಇದೆ ಅಂದರೆ 0ಕ್ಕೆ 0369, 1ಗೆ 147, 2ಗೆ 258 ಈ ಥರ ಇದೆಯಲ್ಲ. ಸೊ ಅದನ್ನೇ ನಾವಿಲ್ಲಿ ಮಾಡಿದ್ವಿ. ಈಗ Q0ಲಿಂದ Q1ಗೆ ಹೋಗ್ಬೇಕಂದ್ರೆ 1 ಬೇಕಾಯಿತು. ಸೊ 1 ವ್ಯಾಲ್ಯೂಸ್ ಆಗಿದೆ 147 ಇದೆ. ಸೊ ಅದರ ಮುಂದಗಡೆ ನಾವು 147 ಅಂತ ಬರ್ತೀವಿ. ಇಷ್ಟೇ ಆನ್ಸರ್ ಇರೋದು. ಸೊ ಮುಂದಿನ ಕ್ವಶನ್ನ ಮುಂದಿನ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. ಧನ್ಯವಾದಗಳು.